ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ. ನೋಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಮಾಡೋದು ತುಂಬಾ ಈಸಿ. ನೋಡೋಕೆ ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇದನ್ನು ಮಾಡೋದಕ್ಕೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಶೇಂಗಾ ಮತ್ತು ಪಿಸ್ತಾ ಹಾಗೆಯೇ ಸಕ್ಕರೆ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೊಬೋದು ಮನೇಲೇ. ಮೊದಲಿಗೆ ನಾನು ಪಿಸ್ತಾನ ಬಿಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇಲೆ ಸಿಪ್ಪೆನೆಲ್ಲ ತೆಕ್ಕೊಂಬಿಟ್ಟು ಈ ಥರ ಕ್ಲೀನಾಗಿ ಅದನ್ನು ಬಿಡಿಸ್ಕೊಬೇಕು. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇಲ್ಲಿ ಇಷ್ಟು ಪಿಸ್ತಾನ ತೊಗೊಂಡು ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಚೆನ್ನಾಗಿ ಪೌಡರ್ ಥರ ಆಗಬೇಕು, ಅಷ್ಟು ಗ್ರೈಂಡ್ ಮಾಡ್ಕೊಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಈಗ ಗ್ರೈಂಡ್ ಮಾಡ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಶೇಂಗಾ ಕೂಡ ಹುರ್ಕೊಬೇಕು. ಹಾಗಾಗಿ ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೊಬೇಕು. ಇವಾಗ ಅದು ಕಲರ್ ಚೇಂಜ್ ಆದಮೇಲೆ ಇಳಿಸ್ಕೊಂಬಿಟ್ಟು ಅದರದ್ದು ಕೂಡ ಮೇಲೆ ಸಿಪ್ಪೆನ ಎಲ್ಲ ತೆಕ್ಕೊಂಬಿಟ್ಟು ಮತ್ತೆ ಇದನ್ನು ಕೂಡ ಮಿಕ್ಸರ್ ಗ್ರೈಂಡಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಇದನ್ನು ಸಿಪ್ಪೆಲ್ಲ ತೆಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಕೂಡ ಪೌಡರ್ ರೀತಿಯಾಗಿ ಮಾಡ್ಕೊಬೇಕು. ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ನಾನು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೊಬೋದು, ಚೆನ್ನಾಗಾಗುತ್ತೆ ಅಂತ ನಾನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಇನ್ನೊಂದು ಪ್ಯಾನಿಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನ ಹಾಕ್ಕೊಬೇಕು. ನೀವು ಎಷ್ಟು ಕ್ವಾಂಟಿಟಿ ತೊಗೊಳ್ತಾ ಇದ್ದೀರೋ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಪಾಕ ಮಾಡ್ಕೋಬೇಕು. ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ. ಅದಾದಮೇಲೆ ನಾನು ಪಿಸ್ತಾನ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಬಂದಮೇಲೆ ಇವಾಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಬಿಟ್ಟು ಮತ್ತೆ ಕ್ಲೀನಾಗಿ ತಿರುಗಿಸ್ಕೊಬೇಕು. ಜಾಸ್ತಿ ಹೊತ್ತು ಏನು ಟೈಮ್ ತೊಗೊಳ್ಳೋದಿಲ್ಲ ಇದನ್ನು ಮಾಡೋದಕ್ಕೆ, ಬೇಗನೆ ಆಗಿಬಿಡುತ್ತೆ. ಇವಾಗ ನಾನು ಒಂದು ಬಟರ್ ಪೇಪರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪನ ಹಚ್ಕೊಳ್ಳಿ, ಆವಾಗ ಈಸಿಯಾಗಿ ಮಾಡ್ಕೊಬೋದು. ಇವಾಗ ಸ್ವಲ್ಪ ಬಿಸಿ ಇತ್ತಲ್ವ, ನಾನು ಬಟರ್ ಪೇಪರಲ್ಲೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸ್ಟವ್ ಮೇಲೇ ಇಟ್ಕೊಂಡಿರ್ತೀರ ಅಲ್ವಾ ಪ್ಯಾನ್ನ, ಆವಾಗಲೇ ಗಟ್ಟಿಯಾಗೋವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಕೊಬೋದು. ಇದನ್ನು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ, ಆವಾಗಲೇ ಚೆನ್ನಾಗಿ ಬರೋದು, ಸಾಫ್ಟಾಗಿ ಬರಬೇಕಲ್ವ. ಹಾಗಾಗಿ ಈ ಥರ ಮಾಡ್ಕೊಬೇಕು. ಇವಾಗ ನಾನು ಈ ಥರ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಮಾಡಿಕೊಂಡು ಇವಾಗ ಅದನ್ನು ರೌಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಗಾಳಿಗೆ ಬಿಡಬಾರ್ದು, ಕ್ಲೀನಾಗಿ ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಬೇಕು ಹಾಗೇ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಇವಾಗ ಅದು ಕೂಡ ಆಯಿತು. ಸೇಮ್ ಅದೇ ಥರ ಇವಾಗ ಪಾಕ ಮಾಡ್ಕೊಬೇಕು. ಶೇಂಗಾನ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೇಮ್ ಆವಾಗಲೇ ಹೆಂಗೆ ಮಾಡಿದ್ವೋ ಪಿಸ್ತಾಗೆ, ಸೇಮ್ ಇದು ಕೂಡ ಅದೇ ಥರ ಮಾಡ್ಕೊಬೇಕು. ನೀವು ಶೇಂಗಾ ಬದಲು ಗೋಡಂಬಿ ಕೂಡ ಹಾಕ್ಕೊಬೋದು, ಇದೇ ಥರ ಸೇಮ್ ಮಾಡ್ಕೊಬೋದು, ಆ ಥರನೂ ಮಾಡ್ಕೊಬೋದು. ಇವಾಗ ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಥರ ಆದಮೇಲೆ ಮತ್ತೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಲಟ್ಟಣಿಗೆಲೆ ಫುಲ್ ನಾವು ಒತ್ಕೊಬೇಕಾಗುತ್ತೆ, ಚಪಾತಿ ಥರ. ಅದಾದಮೇಲೆ ನಾನು ಪಿಸ್ತಾನ ಕೂಡ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಫುಲ್ ರೌಂಡ್ ಶೇಪಲ್ಲಿ ಉದ್ದ ಮಾಡ್ಕೊಬೇಕು. ಇವಾಗ ಅದನ್ನು ಇದರ ಮೇಲೆ ಇಟ್ಬಿಟ್ಟು ಫುಲ್ ರೋಲ್ ಮಾಡ್ಕೊಬೇಕು. ಚೆನ್ನಾಗಿ ಫುಲ್ ರೋಲ್ ಮಾಡ್ಕೊಂಬಿಟ್ಟು ಮೇಲೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಕ್ಲೀನಾಗಿ ರೋಲ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕು. ಬೇಕಿದ್ರೆ ನೀವು ಶೇಂಗಾ ಬದಲು ಗೋಡಂಬಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ ಆ ಟೇಸ್ಟ್ ಕೂಡ. ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಕೊಬೋದು. ಮೇಲೆ ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಡಿಸೈನ್ ನೋಡೋಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಎಲ್ಲನೂ ಕೂಡ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಬೇಕು ರೌಂಡಲ್ಲಿ. ನೀವು ಈ ಥರ ಮಾಡ್ಕೊಂಡಿಲ್ಲ ರೋಲ್ ಥರ ಅಂತ ಅಂದ್ರೂ ಒಂದು ನಾವು ಒತ್ಕೊಳ್ತೀವಲ್ವ ಚಪಾತಿ ಥರ, ಅದ್ರ ಮೇಲೆ ಮತ್ತೆ ಪಿಸ್ತಾನ ಇಟ್ಬಿಟ್ಟು ಸೇಮ್ ಅದೇ ಥರ ಒತ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಈಗ ಸ್ವೀಟ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಈಸಿ ಮಾಡೋದಕ್ಕೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.